ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಇವತ್ತು ಈ ವಿಡಿಯೋದಲ್ಲಿ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೆಲ್ಮೆಟ್ ಹೆಂಗೋ ತೊಗೊಂಡಿದ್ದಿದೆ. ಸೊ ಇಲ್ಲಿ ಮುಂದುಗಡೆ ಏನು ಮೌಂಟ್ ಕಾಣ್ತಿದೆ ಅಲ್ಲ, ಇದು ಆರ್ಡ್ರ್ ಮಾಡಿದ್ದೆ, ನಿಮಗೂ ಹೇಳಲಿಲ್ಲ, ಇವತ್ತು ಬಂತಿದ್ದು. ಸೊ ಎಲ್ಲ ಅಟ್ಯಾಚ್ ಎಲ್ಲ ಮಾಡಿದ್ದೀನಿ. ಸೊ ಎಲ್ಲ ಅಸೆಂಬಲ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿದೆ, ಲೈಕ್ ಎಲ್ಲ ಮೊಬೈಲೆಲ್ಲ ಹೋಲ್ಡ್ ಮಾಡಿ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಎಲ್ಲ ಮಾಡಿ ನೋಡಿದೆ. ಸೊ ಈಗ ಪ್ರೆಸೆಂಟ್ ನಾನು ಹೈವೇ ಮೇಲೆ ಇದ್ದೀನಿ. ಈಗ ನಾನು ವರ್ಕ್ ಮೇಲೆ ಕಾರವಾರ ಹೋಗ್ತಿದ್ದೆ. ಓಕೆ, ಸೊ ವ್ಲಾಗ್ ಮಾಡಲಿಕ್ಕೆ ಇವತ್ತು ಡಿಫಿಕಲ್ಟೇ ಇತ್ತು. ಹೆಂಗೋ ಅದೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ನನ್ನ ಅದೃಷ್ಟಕ್ಕೆ ಈ ಮೌಂಟ್ ಒಂದು ಬಂತಿವತ್ತು. ಸೊ ಹೆಂಗೋ ಇವತ್ತು ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಥಿಂಕ್ ಬಂತು. ಸೊ ಅದಕ್ಕೆ ಈಗ ಮೋಟೋ ವ್ಲಾಗಿಂಗ್ ಮಾಡೋಣ ಈ ಹೆಲ್ಮೆಟ್ ಮೇಲೆ, ಲೈಕ್ ಇವತ್ತಿನ ಡೇಗೆ. ಸೊ ಹೆಂಗಿರುತ್ತೆ ಮೋಟೋ ವ್ಲಾಗಿಂಗ್ ಕಮೆಂಟ್ ಮಾಡಿ. ಸ್ಟಾರ್ಟ್ ಮಾಡೋಣ ಈಗ. ಆ್ಯಂಡ್ ಗಾಡಿ ಪೆಟ್ರೋಲ್ ಕೂಡ ಇಲ್ಲ, ಪೆಟ್ರೋಲ್ ಹಾಕ್ಸೋಣ. ಅಲ್ಲಿದೆ ನೋಡಿ ಪೆಟ್ರೋಲ್ ಬಂಕು. ಸೊ ಈಗ ಇಲ್ಲಿಂದಾನೇ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ. ಪೆಟ್ರೋಲ್ ಹಾಕೋಣ, ದೆನ್ ಕಾರವಾರಿಗೆ ಹೋಗೋಣ. ಅಂಕೋಲಾ ಟು ಕಾರವಾರ ಯಾವ ಥರ ಇರುತ್ತೆ ಎಂಜಾಯ್ ಮಾಡಿ ನೋಡೋಣ, ಯಾವ ಥರ ಇರುತ್ತೆ ನನ್ನ ಮೋಟೋ ವ್ಲಾಗಿಂಗ್ ಅಂತ. ಸೊ ಬನ್ನಿ ಗೈಸ್, ಹೋಗೋಣ ಈಗ. ಲೆಟ್ಸ್ ಗೋ ಗೈಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಲೈಕ್ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಿ ನೋಡಿ ಹೆಂಗೆ ಕಾಣ್ತಿದೆ ಅಂತ. ಸೊ ಓಕೆ, ಈಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಪೆಟ್ರೋಲ್ ಬಂಕಿಗೆ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ವಾಯ್ಸ್ ಹೆಂಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಸೊ ಒಂದು ಸಲ ವೀಡಿಯೋ ಆಫ್ ಮಾಡಿ ವಾಯ್ಸ್ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ ಗೈಸ್. ಯಾಕಂದರೆ ಮತ್ತು ಆಮೇಲೆ ಲಾಸ್ಟಿಗೆ ನಾನು ಹಂಗೆ ನಾರ್ಮಲ್ ವೀಡಿಯೋ ಮಾಡ್ಕೊಂಡು ಹೋಗಿ ಸುಮ್ಮನೆ ಏನು ರೆಕಾರ್ಡೇ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ವೀಡಿಯೋ ಒಂದು ಸಲ ಸ್ಟಾಪ್ ಮಾಡಿ ಆಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೊಂದು ಸಲ. ಓಕೆ ಗೈಸ್, ಸರಿನೇ ಕಾಣಿಸ್ತಾ ಇದೆ, ವಾಯ್ಸ್ ಎಲ್ಲ ಕ್ಲಿಯರ್ ಬರ್ತಿದೆ, ಚೆನ್ನಾಗಿದೆ ಇವೆಲ್ಲ. ಸೊ ಬನ್ನಿ ಈಗ ಹೋಗೋಣ. ಬನ್ನಿ ಗೈಸ್, ನನ್ನ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ನೋಡಿ ಹೆವಿ ರೈಡರ್ಸ್, ಅವರಿಗೆ ಆ್ಯಕ್ಚುಲಿ ರೈಡರ್ಸ್ ಅಂತ ಹೇಳಿ. ಸೊ ಈಗ ಹೋಗ್ತಾ ಇದ್ದೀನಿ ಪೆಟ್ರೋಲ್ ಬಂಕ್ ಹತ್ರ. ಸೊ ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಗೈಸ್ ಈಗ 200 rupees ಪೆಟ್ರೋಲ್ ಹಾಕ್ಸೋಣ. ಪರ್ಸನ್ ತೆಗೆದಿಟ್ಕೊಂಡಿದ್ದೀನಿ. $200 ಹಾಕಿ. ಯಾಕ ಸೊ ಗೈಸ್ ಈಗ ಪೆಟ್ರೋಲ್ ಹಾಕ್ಕೊಂಡೆ. ಆ್ಯಕ್ಚುಲಿ ಅಂಕೋಲಾಯಿಂದ ಕಾರವಾರಿಗೆ ಒಂದು 100 rupees 150 ಸಾಕಾಗುತ್ತೆ. ಫಾರ್ ಸೇಫ್ಟಿ ಪರ್ಪಸ್ ನಾನು 200 ಹಾಕ್ಕೊಂಡಿದ್ದೀನಿ. ಅಂದರೆ ರಿಟರ್ನ್ ಕೂಡ ಬರಬೇಕಿದ್ರೆ ಬೇಕಲ್ಲ, ಸೊ ಸ್ವಲ್ಪ ಒಂದು ಸೇಫ್ಟಿಗಾದರೂ ಬೇಕು. ಸೊ ಈಗ ಹೋಗೋಣ ಬನ್ನಿ ಗೈಸ್. ವ್ಯೂ ಹೆಂಗೆ ಕಾಣಿಸ್ತಿದೆ ನೋಡಿ. 0.5x ವಿಡಿಯೋ ಸ್ಟಾರ್ಟ್ ಇಟ್ಟಿದ್ದೀನಿ. ಐ ಮೀನ್ 0.5x ವಿಡಿಯೋ ರೆಕಾರ್ಡಿಂಗ್ ಆಗ್ತಾಯಿದೆ.
ಈ ವಿಡಿಯೋದಲ್ಲಿ ಏನಾದರೂ ನಾನು ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ ಪ್ಲೀಸ್ ನನಗೆ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಇದು ನಂದು ಫಸ್ಟ್ ಮೋಟೋ ಬ್ಲಾಗಿಂಗ್ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಗೈಸ್. ಯಾಕಂದರೆ ಮೋಟೋ ಬ್ಲಾಗರ್ ಮಾಡೋರೆಲ್ಲ ಅವ್ರು ಫುಲ್ ಪ್ರೊಫೆಷ್ನಲ್ ಲೆವೆಲಾಗಿ ಮಾಡ್ತಾರೆ. ನಾನೇನೋ ಒಂದು ಟ್ರಾವೆಲ್ ಎಲ್ಲ ಮಾಡಬೇಕಿದ್ರೆ ಹೆಲ್ಮೆಟಿಗೆ ಮೌಂಟ್ ಇದ್ದರೆ ಚೆನ್ನಾಗಿರುತ್ತೆ ವೀಡಿಯೋ ಮಾಡಲಿಕ್ಕೆ ಅಂತ ತೊಗೊಂಡೆ ಅಷ್ಟೇ. ಸೊ ಇವತ್ತೇನು ವ್ಲಾಗ್ ಮಾಡೋ ಏನು ಪ್ಲ್ಯಾನ್ ಇಲ್ಲ ಆಗಿತ್ತು. ಸುಮ್ಮನೆ ವರ್ಕ್ನಲ್ಲೆಲ್ಲ ಬ್ಯುಸಿ ಇರ್ತೀನಿ. ಇವತ್ತು ನೋ ಬ್ಲಾಗಿಂಗ್ ಅಂತ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಬಟ್ ಈ ಮೌಂಟ್ ಬಂದಿರೋದ್ರಿಂದ ಒಂದ್ಸಲ ಮಾಡೇ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಕಾರವಾರಿಗೆ 29 ಕಿಲೋಮೀಟ್ರ್ ಇದೆ. ಬನ್ನಿ ಈಗ ಹೋಗೋಣ. ಒಂದು 45 ಮಿನಿಟ್ಸ್ 1 ಅವರ್ ಬೇಕಾಗುತ್ತೆ ಅಂಕೋಲಾದಿಂದ ಕಾರವಾರ ಹೋಗ್ಲಿಕ್ಕೆ. ಲೈಕ್ ಅಬಾಂಡೆಡ್ ಹೋಟೆಲ್ ರೂಮ್ ಏನೋ ಫ್ಲ್ಯಾಟ್ ಥರ ಇದೆ ನೋಡಿ ಅಲ್ಲಿ. ಸೊ ಅಲ್ಲೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಬಟ್ ನನಗೆ ಅದರ ಪ್ರಾಪರ್ ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ. ಲೈಕ್ ಏನು ರೀಸನಿಂದ ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಆ ಥರ ಕಾಣಿಸ್ತಿದೆ, ಅಬಾಂಡೆಡ್ ಥರ ಅಂತ. ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಆದಮೇಲೆ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ವಿಡಿಯೋ ಯಾವ ಥರ ಕ್ಯಾಪ್ಚರ್ ಆಗ್ತಿದೆ ಅಂತ ಗೊತ್ತಿಲ್ಲ ನನಗಂತೂ. ಜಾಸ್ತಿ ಶೇಕಿಂಗ್ ಫೀಲ್ ಇದೆ. ವಾಯ್ಸ್ ಏನಾದರೂ ಸರಿ ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಾರಿ ಫಾರ್ ದ್ಯಾಟ್. ಸೊ ಈಗ ನಾವು ಟೋಲ್ ಹತ್ತಿರ ಬಂದ್ವಿ. ಟೋಲ್ ಗೇಟು. ಟೋಲ್ ಗೇಟ್ ಹತ್ರ ಬಂದೇ ಬಿಡ್ತೀವಿ ಗೈಸ್. ಆ್ಯಕ್ಚುಲಿ ಈ ಟೋಲ್ ಗೇಟಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಹೇಳ್ತೀನಿ ಬನ್ನಿ ಮುಂದೋದ್ಮೇಲೆ. ಹಂಪ್ ಇದೆ ಆ್ಯಕ್ಚುಲಿ ಅದಕ್ಕೆ. ಹಾಂ, ಈ ಟೋಲ್ ಗೇಟಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ 2 ವೀಲರ್ ವೆಹಿಕಲ್ಸಿಗೆ ಟೋಲ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಗ್ಳೂರು, ಮೈಸೂರು, ತುಮಕೂರು ಆ ಕಡೆ ಇಲ್ಲ. ಲೈಕ್ ಒಂದು 20 ರುಪೀಸು 50 ರುಪೀಸ್ ಆ ಥರ ಚಾರ್ಜಸ್ ಇರುತ್ತೆ 2 ವೀಲರಿಗೂ ಕೂಡ. ಇಲ್ಲಿ ಆ ಥರ ಇಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಅಷ್ಟೇ. ಇಲ್ಲಿ ನೋಡಿ ಫೈರ್ ಬ್ರಿಗೇಡ್. ಈ ಥರ ವೆಹಿಕಲ್ಸ್ ಇರುತ್ತಲ್ಲ, ಲೈಕ್ ಆ್ಯಂಬುಲೆನ್ಸ್, ಪೊಲೀಸ್, ಈ ಥರ ಫೈರ್ ಬ್ರಿಗೇಡ್ಸ್ ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ, ಈ ಥರ ವೆಹಿಕಲ್ಸಿಗೆಲ್ಲ ಜಾಸ್ತಿ ಓವರ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಎಮರ್ಜೆನ್ಸಿಯಲ್ಲಿ ಇದ್ದಾಗ ನಾವು ಓವರ್ಟೇಕ್ ಮಾಡಿದ್ರೆ ಏನು ಅದಕ್ಕೆ ಅರ್ಥನೇ ಇರೋದಿಲ್ಲ. ಈಗಿದು ಲೈಕ್ ನಾರ್ಮಲಿ ಹೋಗ್ತಿದೆ ಅಷ್ಟೇ. ಎಮರ್ಜೆನ್ಸಿ ಇದ್ದಾಗ ಅವ್ರು ಆ್ಯಕ್ಚುಲಿ ಸೈರನ್ ಎಲ್ಲ ಹಾಕೊಂಡು ಹೋಗ್ತಾರೆ. ಹಿಂದುಗಡೆ ಬೆಟ್ಟ ಗುಡ್ಡ ನೋಡಿ ಗೈಸ್ ಯಾವ ಥರ ಕಾಣಿಸ್ತಿದೆ.
ಅಲ್ಲಿ ಮುಂದೆ ಅವರ್ಸ ದಾಟಿದ ಮೇಲೆ ಲೈಕ್ ಹಟ್ಟಿಕೆರೆ ದಾಟಿದ ಮೇಲೆ ಒಂದು ಹಟ್ಟಿಕೆರೆ ಎಲ್ಲ ಮಾರವಾಡ ದಾಟಿದ ಮೇಲೆ ಒಂದು ರೋಡ್ ಬರುತ್ತೆ, ಫುಲ್ ಕರ್ವಿಂಗ್ ಇದೆ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ಇದು ಆ್ಯಕ್ಚುಲಿ ಅವರ್ಸ ಬ್ರಿಡ್ಜ್ ಗೊತ್ತೇ ಇರುತ್ತೆ ನಿಮಗೆ. ಆ ಸ್ಕೂಟಿಯವ್ರಿಗೆ ಏನು ಅರ್ಜೆಂಟ್ ಇರುತ್ತೋ ಏನೋ ಬಂದಂಗೆ ಹೋಗ್ಬಿಡ್ತಾರೆ. ಈ ಥರ ಹಸು ಎಲ್ಲ ರೋಡಲ್ಲಿ ಇದ್ದಾಗ ಸ್ವಲ್ಪ ಗಾಡಿ ಸ್ಲೋ ಮಾಡಿ ಗೈಸ್, ಯಾಕಂದರೆ ಸ್ಪೀಡಾಗಿ ಪಾಸ್ ಆದಾಗ ಹಸುಗಳು ಫುಲ್ಲು ಪ್ಯಾನಿಕ್ ಆಗಿಬಿಡ್ತಾರೆ. ಲೈಕ್ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ. ಸೊ ಅದರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿನೇ ಇರುತ್ತೆ. ನೋಡಿ ಗೈಸ್, ಮುಂದುಗಡೆ ಎಷ್ಟು ದೊಡ್ಡ ಕಾಣಿಸ್ತಿದೆ, ಅಲ್ಲಿ ಗುಡ್ಡ ಒಂದು ಕಾಣಿಸ್ತಿದೆ ನೋಡಿ. ನಾನೀಗ ಝೂಮ್ ಮಾಡ್ಲಿಕ್ಕೆ ಆಗಲ್ಲ, ಸೊ ನೀವು ನೋಡ್ಕೊಳ್ಳಿ, ಅಲ್ಲಿದೆ ನೋಡಿ. ಈ ಒಂದು ಕರ್ವ್ ಇದೆ, ಇಲ್ಲಿ ಗಾಡಿ ಎಲ್ಲ ಓಡಿಸ್ಲಿಕ್ಕೆ ಕರ್ವ್ ಆಗಿ ಎಷ್ಟು ಮಸ್ತಾಗುತ್ತೆ ಗೈಸ್ ನೋಡಿ. ಈಗ ಬರುತ್ತೆ ನೋಡಿ ವ್ಯೂ ನೋಡಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಮತ್ತೆ ಫುಲ್ಲು ಗ್ರೀನಾಗಿ ಕಾಣುತ್ತೆ, ಅವಾಗ ಮತ್ತೆ ಮಸ್ತ್ ಕಾಣುತ್ತೆ. ಮಳೆ ಬರ್ತಿರ್ಬೇಕಾದ್ರೆ ಫುಲ್ಲು ಗ್ರೀನ್. ಈಗ ಈ ಮಳೆಗಾಲದಲ್ಲಿ ಮಳೆನೇ ಇಲ್ಲ, ಎಲ್ಲಿ ಕಾಣಿಯಾಗಿತ್ತು. ಗೈಸ್, ಏನಾದರೂ ಜಾಸ್ತಿ ಶೇಕಿ ಫೀಲ್ ಆಗ್ತಿದ್ರೆ ಕಮೆಂಟ್ ಮಾಡಿ. ಸೊ ನನಗೂ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಗೊತ್ತಾಗುತ್ತೆ, ನೋಡೋಣ, ಕರೆಕ್ಷನ್ ಮಾಡೋಣ ನೆಕ್ಸ್ಟ್ ಟೈಮಿಂದ. ನನಗೆ ಯಾಕೋ ಜಾಸ್ತಿ ಶೇಕಿ ಫೀಲ್ ಆಗ್ತಿದೆ ಅಂತ ಅನಿಸ್ತಿದೆ. ಈ ಗಾಡಿಯಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಇದೆ, ಅದೇನೆಂದರೆ ಲೈಕ್ ಈಗ ನಾನು ಎಷ್ಟೇ ಸ್ಪೀಡ್ ಹೊಡೆದ್ರು ಈ ಥರ ವಿಡಿಯೋ ಎಲ್ಲ ಮಾಡಬೇಕಿದ್ರೆ ಮನೆಯವರಿಗೆ ಆ್ಯಂಡ್ ಯಾರಿಗೂ ಗೊತ್ತಾಗಲ್ಲ. ಲೈಕ್ ಯಾಕಂದರೆ ಮೀಟ್ರ್ ಬೋರ್ಡೇ ಇಲ್ಲ ಗೈಸ್, ಮೀಟ್ರ್ ಬೋರ್ಡ್ ಇದೆ ಬಟ್ ಇಟ್ಸ್ ನಾಟ್ ವರ್ಕಿಂಗ್. ಸೊ ಅದರಿಂದ ಗೊತ್ತಾಗಲ್ಲ ಲೈಕ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ನೋಡಿ, ಏನೂ ಕಾಣಿಸ್ತಿಲ್ಲ, ಬಟ್ ನನಗೆ ನಾನು ಅಂದಾಜು ಮಾಡ್ಬೋದು, ಯಾಕಂದರೆ ಬೈಕ್ ರೈಡ್ ಮಾಡ್ತೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ.
ಸೊ ನನಗೆ ಗೊತ್ತಿದೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಲೈಕ್ ಈಗ ಮನೆಯವ್ರಿಗೆ ಟೆನ್ಷನ್ ಇರ್ತಲ್ಲ, ಅಷ್ಟು ಸ್ಪೀಡಲ್ಲಿ ಹೋಗ್ಬೇಡ ಇಷ್ಟು ಸ್ಪೀಡಲ್ಲಿ ಹೋಗ್ಬೇಡ ಅಂತ ಇರ್ತಾರೆ. ಸೊ ಇದೊಂದು ಅಡ್ವಾಂಟೇಜ್ ನನಗೆ ಅಷ್ಟೇ. ಕಾರವಾರ ಮತ್ತೆ 20 ಕಿಲೋಮೀಟ್ರ್ ಇದೆ. ಬನ್ನಿ ಬೇಗ ಹೋಗಬೇಕು. ಲೈಕ್ ಅಲ್ಲೋಗಿ ವೀಡಿಯೋ ಮಾಡಲ್ಲ, ಇವತ್ತಿನ ಡೇ ಫುಲ್ ಮೂಡ್ ಆಫ್ ವ್ಲಾಗಿಂಗ್ಗೆ. ಕಾರವಾರಿಗೆ ಹೋಗಿ ಕಾರವಾರಲ್ಲಿ ವೀಡಿಯೋನ ಸ್ಟಾಪ್ ಮಾಡ್ತೀನಿ. ಆಮೇಲೆ ನಂದು ಫುಲ್ಲು ವರ್ಕ್ ಇದೆ ಇವತ್ತಿನ ಡೇ ಫುಲ್ಲು ಬ್ಯುಸಿನೇ. ಸೊ ಯಾ ಅಲ್ಲಿ ನೋಡಿ ಬೀಚ್ ಯಾವ ಥರ ಕಾಣಿಸ್ತಿದೆ. ಆ್ಯಂಡ್ ಅಲ್ಲಿ ಕ್ವಾರ್ಟರ್ಸ್ ಎಲ್ಲ ಇದೆ, ನೇವಿ ಅವ್ರದ್ದು ಎಲ್ಲ. ಈ ಥರ ಕರ್ವ್ ಇರುತ್ತಲ್ಲ, ಸ್ವಲ್ಪ ಗಾಡಿ ಸ್ಲೋ ಆಗಿ ಹೋಗ್ಬೇಕು. ಒಂದು ಸೆಕೆಂಡ್ ಥರ್ಡ್ ಗೇರಲ್ಲಿ ಇದ್ರೂ ಪರವಾಗಿಲ್ಲ. ಒಂದು ಹಾಫ್ ಕ್ಲಚ್ ಹಿಡ್ಕೊಂಡು ಥರ್ಡ್ ಗೇರಲ್ಲಿದ್ದರೆ ಗಾಡಿ ಫುಲ್ಲು ಕಂಟ್ರೋಲರ್ ಇರುತ್ತೆ. ನೋಡಿ ಈ ಥರ ಈಸಿಯಾಗಿ ಕರ್ವ್ ಮಾಡ್ಬೋದು. ಗಾಡಿ ಫುಲ್ಲು ಕಂಟ್ರೋಲಲ್ಲಿ ಇರುತ್ತೆ. ನೀವು ಜಾಸ್ತಿ ಸ್ಪೀಡಲ್ಲಿ ಹೋಗಿ ಕರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ಫುಲ್ಲು ಸ್ಕಿಡ್ ಆಗಿ ಮುಖಾಮುಖಿ ಹೊಡ್ಕೊಳ್ಳೋದೆ. ನೋಡಿ ಇದೆಲ್ಲ ಕ್ವಾರ್ಟರ್ಸ್ ರೂಮ್ ಎಲ್ಲ ಕೊಟ್ಟಿರ್ತಾರೆ ಅವರಿಗೆ, ನೇವಿ ಅವರಿಗೆ. ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ, ಇಂಡಿಯನ್ ನೇವಿ. ಹಮ್ದಳ್ಳಿ ಬಂದು ರೀಚ್ ಆದ್ವಿ ಫೈನಲಿ. ಈಗ ಹಮ್ದಳ್ಳಿ ಟೆಂಪಲ್ ಹತ್ರ ಒಂದು 2 ಮಿನಿಟ್ಸ್ ಸ್ಟಾಪ್ ಮಾಡಿ ಹೋಗೋಣ ಆಮೇಲೆ. ಸೊ ಈಗ ನಾವು ಹಮ್ದಳ್ಳಿ ಟೆಂಪಲ್ ಹತ್ರ ಒಂದು ರೀಚ್ ಆದ್ವಿ. ಸೊ ವಿಜಯ್ ಟೆಂಪಲ್ ಗೈಸ್, ಅಲ್ಲಿ ಮುಂದೆ ನಿಲ್ಸೋಣ ಬನ್ನಿ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇ ಹಮ್ದಳ್ಳಿ ಟೆಂಪಲು. ಸೊ ಮತ್ತೆ ಒಳಗಡೆ ಹೋಗೋದು ಬೇಡ, ಇಲ್ಲಿಂದಾನೇ ಸ್ವಲ್ಪ 2 ಮಿನಿಟ್ಸ್ ನಿಂತ್ಕೊಂಡು ಕೈ ಮುಗ್ದು ಹೋಗೋಣ. ಸೊ ನೋಡಿ ಈ ಥರ ಇದೆ ಜಾಗ ಇಲ್ಲಿ. ಇಲ್ಲಿ ವೆಹಿಕಲ್ ಎಲ್ಲ ಜಾಸ್ತಿ ಓಡಾಡ್ತಿರುತ್ತೆ. ಸೊ ಅದರಿಂದ ರೋಡ್ ನೋಡಿ ಯಾವ ಥರ ಆಗಿದೆ, ಫುಲ್ಲು ಕಚ್ಚಾ ಆಗಿದೆ. ಅಲ್ಲಲ್ಲಿ ಹೊಂಡ ಎಲ್ಲ ಆಗಿದೆ. ಸೊ ಓಕೆ, ಈಗ ಹೋಗೋಣ ಬನ್ನಿ ನಾವು. ಸೊ ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ವಿಡಿಯೋ ರೆಕಾರ್ಡಿಂಗ್ ಆಗ್ತಾನೇ ಇದೆ. ಈಗ ಹಮ್ದಳ್ಳಿಯಲ್ಲಿದ್ದೀವಿ, ಮತ್ತೊಂದು ಸ್ವಲ್ಪ ದೂರ ಬೇಗ ಹೋಗಿ ವರ್ಕ್ ಬೇಗ ಮುಗಿಸ್ಬೇಕು. ಸೊ ಬನ್ನಿ ಈಗ ಹೋಗೋಣ.
ಈ ರೋಡಲ್ಲಿ ಆ್ಯಕ್ಚುಲಿ ನೈಟ್ ಬರಬೇಕು, ಎಷ್ಟು ಚೆನ್ನಾಗಿರುತ್ತೆ ಗಾಡಿ ಓಡಿಸ್ಬೇಕಿದ್ರೆ, ಕಾರ್ ಓಡಿಸ್ಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾರವಾರ ಮತ್ತು 15 ಕಿಲೋಮೀಟರ್. ಎಷ್ಟು ಗ್ರೀನ್ರಿ ಕಾಣಿಸ್ತಿರಲ್ಲ. ಅಣ್ಣ ಏನು ಲಿಫ್ಟ್ ಕೇಳ್ತಿದ್ದಾರೆ, ಸೊ ಬನ್ನಿ ಕೊಡೋಣ. ಎಲ್ಲಿಗೆ ಹೋಗ್ಬೇಕು? ಸೊ ಗೈಸ್, ಈಗ ಒಬ್ಬರು ಅಣ್ಣಗೆ ಅರ್ಧ ಲಿಫ್ಟ್ ಬೇಕಂತೆ. ಸೊ ನಿಮಗೂ ಒಬ್ಬನೇ ಇದೇನಲ್ಲ, ಒಬ್ಬರಿಗೆ ಹೆಲ್ಪ್ ಆದರೂ ಮಾಡೋಣ. ಹಾಂ, ಹಾಂ, ವ್ಲಾಗಿಂಗಾ? ಏನು ಬ್ರೋ? ಹಾಂ, ಮೊಬೈಲು? ಹಾಂ ಹಾಂ, ಓಕೆ ಓಕೆ, ಹಾಂ, ಸರಿ ಓಕೆ. ನಮ್ದು ಅಂಕೋಲ? ಹಾಂ, ಹೌದಾ, ಓಕೆ. ಹಾಂ, ಓಕೆ. ರಾತ್ರಿ ಬರ್ಬೇಕಿದ್ರೆ ಹೆಂಗೆ ಬರ್ತೀರಾ? ಇರುತ್ತಾ ಬಸ್ ಅಷ್ಟೊತ್ತವರೆಗೂ? ಬಸ್ ಇರುತ್ತಾ ಅಷ್ಟೊತ್ತವರೆಗೂ? ಇರ್ತದೆ ಅಲ್ಲ. ಹಾಂ, ಎಲ್ಲಿ ನಿಲ್ಸಿ?
ಸ್ವಲ್ಪ ಸ್ಲೋ ಹೋಗೋಣ, ಮಾತಾಡಿದ್ದು ಕೇಳಿಸ್ತಿಲ್ಲ. ಏನಂದ್ರಿ ಬ್ರೋ? 20 ರೂಪಾಯಿನಾ? ಯಾಕೆ ಬಸ್ಸಿಗೆ ಹೋಗ್ಲಿಕ್ಕ? ಅಲ್ಲ ಈಗ ಅವರ್ಸ ಅಂತ ಹೇಳಿದ್ರಲ್ಲ. ಹಾಂ ಹಾಂ. ಓ ಹೌದಾ, ಓಕೆ. ನೋಡೋಣ ಬನ್ನಿ, ಚೇಂಜ್ ಇದೆಯಾ ನೋಡ್ತೀನಿ. ಯಾರು ನಾವು ಇಲ್ಲಿ ಕಾರವಾರ ಹೋಗ್ತಾ ಇದ್ವಿ. ಹಾಂ ಹಾಂ ಹಾಂ, ಯೂಟ್ಯೂಬರ್. ಹಾಂ ಹಾಂ. ನನಗೆಲ್ಲಿ ನೋಡಿದ್ರಿ? ಹೌದಾ? ಇಲ್ಲ ಅನ್ಸುತ್ತೆ. ಇಲ್ಲ ಗೈಸ್, ನನಗೆ ನೋಡಿದಾರಂತೆ, ನಾನೇ ಶಾಕ್. ನಾನು ನಾರ್ಮಲ್ ವ್ಲಾಗರ್ ಅಷ್ಟೇ. ಹಾಂ ಹಾಂ. ಇಲ್ಲ ನಾವಲ್ಲ. ಹಾಂ ಹಾಂ, ಓಕೆ. ಹೌದಾ, ಓಕೆ. ಹಾಂ ಹಾಂ. ಹಾಂ 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 ಹಾಂ. ಹೌದಾ, ಓಕೆ. ಹಾಂ, ನೋಡೋಣ. ಹಾಂ ಹಾಂ, ಓಕೆ, ಮಾಡೋಣ. ಹಾಂ 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 ಹಾಂ. ಹಾಂ, ಓಕೆ ಓಕೆ. ಹಾಂ 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 ಹಾಂ. ಓ, ಓಕೆ. ಹಾಂ ಹಾಂ ಹಾಂ, ಓಕೆ. ಇಲ್ಲೇ ಬಿಡ್ಲಿ? ಗೈಸ್, ಈಗ ಅಣ್ಣಾಗೆಲ್ಲಿ ಬಿಡ್ತಾ ಇದ್ದೀನಿ. ಹಾಂ, ಬನ್ನಿ ಕ್ಯಾಮ್ರಾ ಮುಂದೆ ಬನ್ನಿ. ಬನ್ನಿ ಕ್ಯಾಮ್ರಾ ಮುಂದೆ. ಏನಾದರೂ ಹೇಳ್ತೀರಾ ಚಾನಲಿಗೆ? ಹೆಸರು ನಿಮ್ಮದು? ಜೀವನ್. ಹೆಂಗಿತ್ತು ರೈಡ್? ಚೆನ್ನಾಗಿತ್ತಾ? ಓಕೆ ಓಕೆ. ಎಲ್ಲಿ ನೀವು ಆ್ಯಕ್ಚುಲಿ ಮಾತಾಡಿದ್ರಲ್ಲ, ನನಗೆ ಫುಲ್ ವಿಂಡ್ ಬರ್ತಿದೆ, ಏನು ಕೇಳಿಸಿಲ್ಲ ಸರಿ. ದೇವಬಾಗ್ ಬೀಚ್, ಓಕೆ. ಹಾಂ, ಹೌದಾ, ಓಕೆ. ನನಗೆಲ್ಲ ನೋಡಿದ್ರೆ ಅಂತ ಹೇಳಿದ್ರಲ್ಲ, ನೋಡಿದ್ರಾ ಯೂಟ್ಯೂಬಲ್ಲಿ? ಯಾವ ವಿಡಿಯೋ ನೋಡಿದ್ರಾ? ಹಾಂ ಹಾಂ, ಓಕೆ. ಹಾಂ ಹಾಂ. ಇಲ್ಲ ನಾನಲ್ಲ ಅದು, ನಾನಲ್ಲ. ಹಾಂ ಹಾಂ. ಮೊಬೈಲ್ ಇದೆಯಾ ನಿಮ್ಮದು? ಸರಿ ಓಕೆ. ಸರಿ ಆಗಿದ್ರೆ ಓಕೆ, ಸಿಗೋಣ ಮತ್ತೆ ಯಾವಾಗಾದರೂ. ಓಕೆ, ಬಾಯ್ ಬಾಯ್.
ಏನಾಗಿತ್ತು? 20. 20 ರುಪೀಸ್ ಚೇಂಜ್ ಇಲ್ಲ ಅನಿಸುತ್ತೆ ಗೈಸ್. 20 ಇಲ್ಲ ಹಂಗೇನಿಲ್ಲ. 50 ರುಪೀಸ್ ಇದೆ. 50 10 ರುಪೀಸ್ ಇದೆ. ನಿಮ್ಗೆ ಯಾಕಾಗಿತ್ತು ಹೇಳಿ? ಗಾಡಿಗೆ ಮತ್ತೆ ಸ್ವಲ್ಪ ಅಲ್ಲ, ನೀವು ಪ್ರಾಪರ್ ವರ್ಕೇ ಮಾಡ್ತೀರಲ್ಲ, ಡ್ರಿಂಕ್ಸ್ ಏನು ಮಾಡಲ್ಲ ಅಲ್ಲ? ಪಕ್ಕ. ಇಲ್ಲ. ಎಜುಕೇಷನ್ ಎಷ್ಟು ನಿಮ್ಮದು? ಎಜುಕೇಷನ್ ಏನು ಮಾಡಿದ್ದೀರಾ? ನಂದು ಈಗ ಸುಮಾರು ವರ್ಷ ಆಗಿದೆ. ನಾವೀಗ ಒಂದು 29 ವರ್ಷ ನನಗೆ. ಈಗೆಲ್ಲ ವರ್ಕ್ ಮಾಡೋದಿಲ್ಲ? ಇಲ್ಲಿ ಪೇಂಟಿಂಗ್ ಮಾಡುತ್ತೆ. ಪಕ್ಕ ಅಲ್ಲ? ನೋಡಿ, ನಂಬಿಕೆ ಇಟ್ಕೊಂಡು ಕೊಡ್ತಿದ್ದೀನಿ. ಡ್ರಿಂಕ್ಸ್ ಎಲ್ಲ ಮಾಡಿ ಪಕ್ಕ. ಗೈಸ್ 20 ರುಪೀಸ್ ಇಲ್ಲ, 50 ರುಪೀಸೇ ಕೊಡೋಣ. ನನಗೇನು ಬೇಜಾರಿಲ್ಲ, ನೀವು ಸರಿಯಾಗಿ ಯೂಟಿಲೈಸ್ ಮಾಡ್ಕೋಬೇಕಷ್ಟೇ. ಹೆಲ್ಮೆಟ್ ಈಗ ತೆಗೆದ್ರೆ ಮತ್ತೆ ಫುಲ್ ಸೆಟಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಮತ್ತು ಸುಮ್ಮನೆ ವರ್ಕಿಗೆ ಹೋಗ್ತಾ ಇದ್ದೀನಿ, ಈಗ ಲೇಟ್ ಆಗಿಬಿಡುತ್ತೆ ಅದಕ್ಕೆ. ಹಾಂ, ಓಕೆ, ವೆಲ್ಕಮ್. ಇದು ಅಲ್ಲಿ ದೇವ ಬಿತ್ತು ನೋಡು, ಅದು ಮಸ್ತ್ ಇದೆ. ಓಕೆ ನೋಡೋಣ. ಓಕೆ ಆಗಿದೆ, ಸರಿ ಆಗಿದ್ರೆ ಸಿಗೋಣ. ಬಾಯ್. ಓಕೆ ಬಾಯ್. ಸೊ ಗಾಯ್ಸ್, ಅವ್ರ ಅಣ್ಣ ಬರ್ಬೇಕಿದ್ರೆ ಮಾತಾಡಿದ್ದಾರೆ. ಏನು ಮಾತಾಡಿದಾರೆ ಅಂತ ಒಂಚೂರು ನಿಜವಾಗ್ಲೂ ಕೇಳಿಸಿಲ್ಲ ನನಗೆ. ನಾನೆಲ್ಲ ಹಾ ಓಕೆ ಅಂತ ಬಂದಿದ್ದೀನಿ. ಹೆಲ್ಮೆಟ್ ಫುಲ್ ಟೈಟ್ ಇದೆ ಗೈಸ್, ಅಂದರೆ ಏನು ಕೇಳಿಸ್ತಿಲ್ಲ ನನಗೆ. ಪ್ರಾಪರಾಗಿ ಅವ್ರು ಮಾತಾಡಿದ್ದು ಏನು ಕೇಳಿಸಿಲ್ಲ, ಅಲ್ಪ ಸ್ವಲ್ಪ ಮಟ್ಟಿಗೆ ಕೇಳಿಸಿದೆ ಅಷ್ಟೇ. ಅವರು ಎಲ್ಲ ನೋಡಿದ್ದೀನಿ ಈ ಥರ ವಿಡಿಯೋ ಮಾಡ್ತಿರಲ್ಲ ಅಂತ. ಅವ್ರು ಯಾರನ್ನು ನೋಡಿ ನನಗೆ ಕಂಪೇರ್ ಮಾಡ್ತಿದ್ದಾರೆ ಅಷ್ಟೇ. ನಾನೇ ಅವರು ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ಸೊ ಅವರು ಅರ್ಗ ಹತ್ರ ಬಿಡಿ ಅಂತ ಹೇಳಿದ್ರು, ಅರ್ಗ ಹತ್ರ ಬಿಟ್ಟೆ. ಆಮೇಲೆ 20 ರುಪೀಸ್ ಕೂಡ ಕೇಳಿದ್ರು, ವಾಪಸ್ ರಿಟರ್ನ್ ಹೋಗಬೇಕು ಅಂತ. 20 ರುಪೀಸ್ ಇಲ್ಲ ಆಗಿತ್ತು, ಸೊ 50 ರುಪೀಸ್ ಇತ್ತು ನನ್ನ ಹತ್ರ, ಅದನ್ನೇ ಕೊಟ್ಟಿದ್ದೀನಿ. ಓಕೆ ಬನ್ನಿ ಈಗ ಹೋಗೋಣ. ಈಗ ಮುಂಚೆ ಕಾರವಾರ ರೋಡ್ ಆ್ಯಕ್ಚುಲಿ ಈ ರೋಡ್ ಆಗಿತ್ತು, ಕೆಳಗಡೆ ಕಾಣಿಸ್ತಿದೆಯಲ್ಲ ಈ ರೋಡ್ ಆಗಿತ್ತು. ಈಗ ಇದು ಹೊಸ ರೋಡ್ ಮಾಡಿದ್ದಾರೆ. ಸೊ ಇಲ್ಲಿಂದ ಆ್ಯಕ್ಚುಲಿ ನೆವಲ್ ಬೇಸಿಂದು ಫುಲ್ ವ್ಯೂ ಚೆನ್ನಾಗಿ ಕಾಣುತ್ತೆ. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಹೆಲ್ಮೆಟ್ ಏನು ಬೀಳ್ತಿದೆ. ನಾನು ಮೊಬೈಲ್ ಬೇರೆ ಏರೋಪ್ಲೇನ್ ಮೋಡಲ್ಲಿ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಅದೆಷ್ಟು ಜನರಿಗೆ ಕಾಲ್ ಬಂದಿತ್ತು ಏನೋ. ಎಲ್ಲಿ ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕು ನಾವು. ಸೊ ನೋಡಿ ಗೈಸ್, ಮುಂದುಗಡೆ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಇದು ಆ ಕಡೆ ರೋಡ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಆಪೋಸಿಟಿಂದ ಬರ್ತಿರೋ ಗಾಡಿ ಎಲ್ಲ ಇದೇ ಲೇನಲ್ಲಿ ಬರ್ತಿದೆ. ನೋಡಿ ಇಲ್ಲಿ ಬರ್ತಿದೆ ಅಲ್ಲ. ಸೊ ನಾನು ಆವಾಗಲೇ ನಾವೆಲ್ಲ ಇದೆ ನೋಡಿ. ಈ ಕಡೆ ಫುಲ್ ವೆಹಿಕಲ್ ಇದೆ, ಗಾಡಿ ಸ್ಟಾಪ್ ಮಾಡಿ ವಿಡಿಯೋ ಮಾಡುವ ಹಾಗೂ ಇಲ್ಲ. ಸುಮ್ಮನೆ ಅವ್ರ ಹತ್ರ ಉಗಿಸ್ಕೊಳ್ಬೇಕು ಆಮೇಲೆ. ಯಪ್ಪ ಎಷ್ಟು ಬಿಸಿಲಿದೆ. ಫುಲ್ಲು ಬಿಸಿಲಿದೆ ಗೈಸ್, ಫುಲ್ಲು ಬಿಸಿಲು. ನಿಮ್ಗೆ ಅಲ್ಲೊಂದು ಲೈಕ್ ಏನೋ ದೊಡ್ಡ ಬಿಲ್ಡಿಂಗ್ ಥರ ಏನೋ ಕಾಣಿಸ್ತಿದೆ ನೋಡಿ. ಅದೇನಿರ್ಬೋದು ಕಮೆಂಟ್ ಮಾಡಿ, ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಏನಂತ. ಎಷ್ಟು ದೊಡ್ಡದಿದೆ, ಫುಲ್ಲು ದೊಡ್ಡದಿದೆ ಗೈಸ್ ಅದು. ಅದೇನಾದರೂ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಡೂ ಕಮೆಂಟ್, ನನಗೂ ಗೊತ್ತಾಗಬೇಕು ಅದು ಏನಂತ. ಸೊ ಗಾಡಿ ಎಲ್ಲ ಇದ್ದರೆ ಈ ಥರ ಸಂಧಿಯಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು. ಕಾರೆಲ್ಲ ಇದ್ದರೆ, ದೊಡ್ಡ 4 ವೀಲರ್ 3 ವೀಲರ್ ಎಲ್ಲ ಇದ್ದರೆ ಸ್ಟಾಪ್ ಮಾಡ್ಕೊಂಡೇ ಹೋಗಬೇಕು. 2 ವೀಲರ್ ಅಂದರೆ ಬೆಸ್ಟ್ ಗೈಸ್. ಎಲ್ಲಿ ಬೇಕೋ ಜಾಗ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಗಾಡಿ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ ಗೈಸ್, ಯಾಕಂದರೆ ಇಲ್ಲಿ ನೋಡಿ ಕ್ಯಾಮ್ರಾ ರೆಸ್ಟ್ರಿಕ್ಷನ್ಸ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ ವೆಹಿಕಲ್ಸ್ ಎಲ್ಲ ನೋಡಿ. ಅಲ್ಲಿ ನಿಲ್ಲಿಸ್ತಿದೆ, ಬಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ. ಸುಮ್ಮನೆ ನಿಲ್ಲಿಸೋ ಅಷ್ಟರಲ್ಲಿ ಮತ್ತೆ ಯಾರಾದರೂ ಬಂದು ಕಿರಿಕಿರಿ ಮಾಡಿ. ಇಲ್ಲಿ ನೋಡಿ, ಇದೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಸೊ ಅದಕ್ಕೆ ವಿಡಿಯೋ ಮಾಡಿಲ್ಲ, ಸಾರಿ ಗೈಸ್. ನಂದೇನೂ ತಪ್ಪಿಲ್ಲ, ನಾನು ಮಾಡಬೇಕು ಅಂತ ಇದ್ದೆ. ಪೊಲೀಸ್ ಹೈವೇ ಪೆಟ್ರೋಲ್ ಪೊಲೀಸ್ ಗೈಸ್. ಅಲ್ಲಿ ನೋಡಿ
ನಾನು ನಿಲ್ಲಿಸಿದ್ರೆ ನನ್ನ ಕತೆ ಫಿನಿಶ್ ಅಷ್ಟೇ. ಸದ್ಯ ಬಂದೆ ನಾನು ಮುಂದೆ. ಏನಿವತ್ತೆಲ್ಲ ಕೋಇನ್ಸಿಡೆನ್ಸ್. ಎಷ್ಟು ದೊಡ್ಡ ಹಾಸ್ಪಿಟಲ್ಲು ಗೈಸ್. ನಿಮ್ಗೇನಾದರೂ ಬೋರ್ ಆಗ್ತಿದೆಯಾ ಹೆಂಗೆ? ಸೊ ವಿತೌಟ್ ಕಟ್ ಗೈಸ್, ಅಂದರೆ ವಿಡಿಯೋ ಏನೋ ಕಟ್ ಮಾಡ್ತಿಲ್ಲ, ಲೈಕ್ ಅಲ್ಲಲ್ಲೇ ಸ್ವಲ್ಪ ಕಟ್ ಮಾಡ್ತಾನೆ ಅಷ್ಟೇ, ಎಲ್ಲೂ ಏನು ಮಾತಾಡದೇ ಇರೋ ವಿಡಿಯೋ ಕ್ಲಿಪ್ಪಲ್ಲಿ. ಅಂದರೆ ವಿಡಿಯೋ ಆಲ್ಮೋಸ್ಟ್ ಈಗ ಎಷ್ಟು ಮಿನಿಟ್ಸ್ ಆಗಿದೆ ಅಂದರೆ 35 ಮಿನಿಟ್ಸ್ ಆಗಿದೆ. 35 ಮಿನಿಟ್ಸ್ ಅಂದರೆ ಓಕೆ, ಅಂದರೆ ನಾನು ಅಂಕೋಲಾಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನೋಡಿ, ಇಲ್ಲಿ ಬಂದು ರೀಚ್ ಆಗಲಿಕ್ಕೆ ಒಂದು 35 ಮಿನಿಟ್ಸ್ ಆಯಿತು. ಹಂಗಿದ್ರೆ ಸ್ವಲ್ಪ ಅಲ್ಲಲ್ಲಿ ಸ್ಲೋ ಮಾಡಿದ್ನಲ್ಲ. ಓಕೆ ಗೈಸ್, ಚೆನ್ನಾಗಿದೆ. ಅಂದರೆ ಚೆನ್ನಾಗಿದೆ ಅಂದರೆ ಲೈಕ್ ನನ್ನ ರೈಡಿಂಗ್ ಎಲ್ಲ ಚೆನ್ನಾಗೇ ಇದೆ. ಆನ್ ಟೈಮಿಗೆ ರೀಚ್ ಆಗಬಹುದು. ಬಂತು ಆಯಿತು ಗೈಸ್, ಆಲ್ಮೋಸ್ಟ್ ಕಾರವಾರ ರೀಚ್ ಆಗೇ ಬಿಟ್ಟೆ ನಾನು. ಈಗ ನೆಕ್ಸ್ಟ್ ಲೈಕ್ ಟನಲ್ ಬರುತ್ತೆ, ಟನಲ್ ಆದಮೇಲೆ ಡೈರೆಕ್ಟ್ ಕಾರವಾರನೇ. ಹೆಲ್ಮೆಟ್ ಯಾಕೋ ಅವಾಗಿಂದ ಯೂಸ್ ಆಗ್ತಿದೆ, ಏನಂತ ಗೊತ್ತಾಗ್ತಿಲ್ಲ. ಮೇ ಬಿ ಇದು ಮೊಬೈಲ್ ಆ್ಯಂಡ್ ಮೌಂಟ್ ವೇಟಿಗೆ ಒಂದು ಕಡೆ ಮುಂದೆ ಬಾಗ್ತಾ ಇದೆ ಅನಿಸುತ್ತೆ. ಸೊ ನೋಡಿ, ಮುಂದೆ ಟನಲ್ ಕಾಣಿಸ್ತಿದೆಯಲ್ಲ, ಇದು ಟನಲ್. ಓಕೆ, ಮುಂದೆಗಡೆ ಟನಲ್, 2 ಟನಲ್ ಇದೆ. ಇನ್ನು ಗೊತ್ತೇ ಇರುತ್ತೆ, ಹೇಳ್ಬೇಕಂತ ಇಲ್ಲ. ಸೊ ಬನ್ನಿ, ಈಗ ಟನಲ್ ಒಳಗಡೆ ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಫಸ್ಟ್ ಟನಲ್ ಸ್ಲೋ ಆಗಿ ಹೋಗೋಣ, ಬೇಡ ಫಸ್ಟ್ ಟನಲ್ ಸ್ಪೀಡಾಗಿ ಹೋಗೋಣ, ಸೆಕೆಂಡ್ ಟನಲ್ ಸ್ಲೋ ಆಗಿ ಹೋಗೋಣ. ಯಾಕಂದರೆ ಸೆಕೆಂಡ್ ಟನಲಲ್ಲಿ ಪೊಲೀಸ್ ನಿಂತಿರ್ತಾರೆ, ಅದಕ್ಕೆ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಬನ್ನಿ ನೋಡಿ, ಇದೆ ಟನಲ್ಲು. ಸೊ ಬನ್ನಿ ಗೈಸ್, ಹೋಗೋಣ ಈಗ. 3, 2, 1. ಫಸ್ಟ್ ಟನಲ್ ಮುಗೀತೀಗ. ಸೆಕೆಂಡ್ ಟನಲ್ ಮೇಲ್ಗಡೆ ನೋಡಿ ಗೈಸ್, ಎಲ್ಲ ದೊಡ್ಡ ಬಂಡೆಕಲ್ಲು, ಅದನ್ನು ಕೊರೆದು ಮಾಡಿರೋದು. ಇಂಜಿನಿಯರಿಂಗ್ಗೆ ಯಾವುದು ತಲೆ ಇರಬೇಕು ನೋಡಿ. ಸೊ ಇದು ಸೆಕೆಂಡ್ ಟನಲ್. ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗೋದು ಬೆಟರ್. ವಿಡಿಯೋ ಎಂಡ್ ಮಾಡಿ ಮೊದಲು ಏರೋಪ್ಲೇನ್ ಮೋಡಿಂದ ತೆಗಿಬೇಕು ನಾನು, ಇಲ್ಲಾಂದರೆ ಉಗಿಸ್ಕೊಳ್ಳೋದು ನಾನು. ಎಷ್ಟು ಕಾಲ್ ಬಂದಿದ್ಯೋ ಅದೇ ಟೆನ್ಷನ್ ಈಗ. ಸೊ ಇದು ಸ್ಟ್ರೀಟ್ ರೋಡ್ ಕಾಣಿಸ್ತಿದೆಯಲ್ಲ, ಈ ಡೈರೆಕ್ಟ್ ಗೋವಾ ಪುಣೆ ಆ ಕಡೆ ಹೋಗುತ್ತೆ, ಕಾರವಾರ ಹೋಗೋರು.
ಕಾರವಾರ ಊರು ಕೆಳಗಡೆ ಹೋಗ್ಬೇಕು. ಇವನು ಯಾರಪ್ಪ ರಾಂಗ್ ವೇದಿಂದ ಬಂದಿರೋ? ಅದೇ ಗಾಡಿನೂ ಹೌದು, ಕಾರು ಹೌದು. ಆ ಕಡೆ ಸರ್ವಿಸ್ ರೋಡ್ ಇದೆ, ಬಟ್ ಆದರೂ ರಾಂಗ್ ವೇ. ಏನು ಮಾಡೋಕ್ಕಾಗುತ್ತೆ ಲೋಕಲ್ ಅವರಿಗೆ? ಮಾತಾಡ್ಲಿಕ್ಕೆ ಹೋದರೆ ಸುಮ್ಮನೆ ನಮ್ಮ ಮೇಲೆ ಬರ್ತಾರೆ. ಎಲ್ ಬೋರ್ಡ್ ನಾವೇ ಮುಂದೋಗೋದು ಬೆಟರ್. ಸೊ ಇಲ್ಲಿ ನಿಂತ್ಕೊಂಡು ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಬನ್ನಿ, ಇಲ್ಲೇ ನಿಂತೀನಿ ಈಗ. ಸೊ ಗೈಸ್, ಹೆಂಗಿತ್ತು ನನ್ನ ಈ ಮೋಟೋ ವ್ಲಾಗಿಂಗ್ ಫಸ್ಟ್ ವಿಡಿಯೋ? ಐ ಹೋಪ್ ಚೆನ್ನಾಗಿರುತ್ತೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಈಗ ಇಲ್ಲಿ ನಿಂತ್ಕೊಂಡಿದ್ದೀನಿ. ಇದು ಕಾರವಾರ ಬೀಚು. ಸೊ ಆ ಕಡೆ ಹೋಗಬೇಕು, ಮೇನ್ ಬೀಚಿಗೆ ಎಂಟ್ರಿ ಆಗಬೇಕಿದ್ರೆ. ಸೊ ಈಗ ಇಲ್ಲಿಂದ ವರ್ಕಿಗೆ ಹೋಗೋಣ. ಮೇನ್ ಇಂಪಾರ್ಟೆಂಟ್ ವರ್ಕಿಗೆ ಬಂದಿದ್ದು ನಾನು, ಅದು ವರ್ಕ್ ಕಂಪ್ಲೀಟ್ ಮಾಡೋಣ ಈಗ. ಸೊ ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸಿಗೋಣ ಇದೇ ಥರ ಅಮೇಝಿಂಗ್ ಬೇರೆ ಬೇರೆ ವ್ಲಾಗಿಂಗ್ ಇದರಲ್ಲಿ. ಈ ಚಾನಲಲ್ಲಿ ನೀವು ಬೇರೆ ಬೇರೆ ಈ ಥರದ ವ್ಲಾಗಿಂಗ್ ನೋಡಬೇಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.